ಆದ್ಮೇಲೆ ಕರ್ನಾಟಕಕ್ಕೂ ಕಾಲಿಡ್ತಾ ಇದೆಯಾ ಜೆನ್ಜಿ ಮಾದರಿ ಹೋರಾಟ. ಶೀಘ್ರವಾಗಿ ನೇಮಕಾತಿ ಮಾಡಿಕೊಳ್ಳಬೇಕು. ನೇಪಾಳದಲ್ಲೂ ಹಾಗೇನೆ ಒಂದು ಕಡೆ ಭ್ರಷ್ಟಾಚಾರ ಇತ್ತು, ನೇಮಕಾತಿ ಆಗ್ತಿರ್ಲಿಲ್ಲ, ಉದ್ಯೋಗಾವಕಾಶ ಸಿಗ್ತಿರ್ಲಿಲ್ಲ. ಒಂದು ಕಡೆ ಆಡಳಿತದಲ್ಲಿರ್ತಕ್ಕಂಥವ್ರು ಮೋಜಿನ ಜೀವನ ಮಾಡ್ತಾ ಇದ್ದಾರೆ. ಅಲ್ಲಿ ನೆಪೋಟಿಸಮ್ ನಡೀತಾ ಇದೆ. ರಾಜಕಾರಣಿ ಮಕ್ಕಳು, ಅಧಿಕಾರದಲ್ಲಿರೋರು, ಅವ್ರ ಮಕ್ಕಳು, ಕೆಲವು ಉದ್ಯಮಿಗಳು, ಅವ್ರ ಮಕ್ಕಳುಗಳು ವಿದೇಶಕ್ಕೆ ಹೋಗ್ತಾರೆ, ಐಷಾರಾಮಿ ಕಾರುಗಳಲ್ಲಿದ್ದಾರೆ, ತುಂಬ ಕಾಸ್ಟ್ಲಿ ಎನಿಸುವಂತಹ ಕೈಗಡಿಯಾರ ಕಟ್ಕೊಳ್ತಾರೆ, ಒಳ್ಳೊಳ್ಳೆ ಬ್ಯಾಗ್ ಇಟ್ಕೊಳ್ತಾರೆ, ಕಾರ್ ಇಟ್ಕೊಳ್ತಾರೆ. ಇದೆಲ್ಲ ಆಕ್ರೋಶ ಕಟ್ಟೆ ಹೊಡೆದು ದೊಡ್ಡ ಹೋರಾಟ ಆಯ್ತಲ್ಲಿ. ಇದೀಗಿಲ್ಲಿ ಕರ್ನಾಟಕದಲ್ಲಿ ಏನಾಗ್ತಿದೆ, ನೇಮಕಾತಿ ಬೇಗ ಮಾಡಿಕೊಳ್ಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಧಾರವಾಡದ ಶ್ರೀನಗರ ಬಳಿಯಲ್ಲಿ ನಡೆದಂಥ ಪ್ರತಿಭಟನಾ ಮೆರವಣಿಗೆ ಇದು. ಮೆರವಣಿಗೆಯಲ್ಲಿ 50ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರು. ಪೊಲೀಸರ ವಿರೋಧದ ಮಧ್ಯೆಯೂ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಮುಂದುವರಿತಾ ಇತ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೌಕರಿಗಾಗಿ ಈ ಒಂದು ಹೋರಾಟ ಜೋರಾಗಿದೆ. ರಾಜ್ಯದಲ್ಲಿಯೂ ಈ ನೇಮಕಾತಿ ಆಗಬೇಕು. ಕೇಂದ್ರದ ನೌಕರಿಗೆ ಸಂಬಂಧಪಟ್ಟಂತೆ ಕೇಂದ್ರವೂ ಈ ನೇಮಕಾತಿಯನ್ನು ಮಾಡಬೇಕು. ಸರಿಯಾದ ಸಮಯಕ್ಕೆ ನೇಮಕಾತಿಯನ್ನು ಮಾಡಿಕೊಳ್ತಾ ಇಲ್ಲ ಇವರು ಅಂತ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದೇ ವೇಳೆ ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ಸಾಕಷ್ಟು ವಾಗ್ವಾದ ಒಂದು ಕಡೆ ಆಯಿತು. ಕೇಂದ್ರದ 78 ಇಲಾಖೆಗಳಲ್ಲಿ 9,79,000 ಹುದ್ದೆಗಳು ಖಾಲಿ ಇದೆ. 78 ಇಲಾಖೆ ಇದೆ ಕೇಂದ್ರದಲ್ಲಿ. ಹತ್ತಿರ 10 ಲಕ್ಷ ಉದ್ಯೋಗಗಳಲ್ಲಿ ಖಾಲಿ ಇವೆ. ಯಾಕೆ ಅಪಾಯಿಂಟ್ ಮಾಡ್ತಾ ಇಲ್ಲ ಇವರು? ರಾಜ್ಯದ 43 ಇಲಾಖೆಗಳಲ್ಲಿ 2,84,000 ಹುದ್ದೆಗಳು ಖಾಲಿ ಇವೆ. ಹುದ್ದೆಗಳ ಭರ್ತಿಗೆ ಸರ್ಕಾರ ಮುಂದಾಗ್ತಾ ಇದೆ. ನಾವೇನು ಮಾಡಬೇಕು? ನಾವೆಲ್ಲ ಯುವಕರಿದ್ದೀವಿ, ನಮ್ಮ ನಂಬಿಕೊಂಡಷ್ಟು ಜನ ಇದ್ದಾರೆ, ನಮಗೂ ಕೆಲಸ ಬೇಕು, ಓದಿದ್ದೀವಿ, ವಿದ್ಯಾರ್ಹತೆ ಇದೆ, ಕೌಶಲ್ಯ ಇದೆ, ನಮ್ಗೆ ಯಾಕೆ ಕೆಲಸ ಕೊಡಲ್ಲ ಇವರು ನೇಮಕಾತಿ ಕರೆದ್ರೆ ತಾನೇ ನಮ್ಮಂಥವ್ರ ಕೆಲಸ ಸಿಗೋದು, ಯಾಕೆ ಈ ಥರ ಮಾಡ್ತಿಲ್ಲ ಅಂಥೇಳಿ ಈ ಒಂದು ಕಿಡಿ ಹೊತ್ಕೊಂಡಿದೆ ಧಾರವಾಡದ ಶ್ರೀನಗರದಲ್ಲಿ. ಸ್ನೇಹಿತರೆ ನೋಡಿ, ಒಬ್ಬ ಉದ್ಯೋಗಾಕಾಂಕ್ಷಿನ ತಿಳಿಸ್ಕೊಳಕ್ಕೆ ಇದೀಗ ಎಲ್ಲಪ್ಪ ಇದ್ದಾರೆ. ಎಲ್ಲಪ್ಪ, ಸುಮಾರು ಎಲ್ಲ ಲೆಕ್ಕ ಹಾಕೊಂಡ್ರೆ ಕೇಂದ್ರದ ಕಡೆ ಒಂದು 10 ಲಕ್ಷ ಉದ್ಯೋಗ ಖಾಲಿ ಇದೆ, ರಾಜ್ಯದ ಕಡೆಯಲ್ಲಿ 2,84,000 ಉದ್ಯೋಗ ಖಾಲಿ ಇದೆ. ಅದನ್ನ ಅಪಾಯಿಂಟ್ ಮಾಡಿ ನೀವು ಕರೀರಿ ಅಂತ ಈ ಜನ ಕೇಳ್ತಿರೋದು, ಯುವಕರು ಕೇಳ್ತಾ ಇದ್ದಾರೆ. ಇಲ್ಲಿ ಹೇಗೆ ಸಾಕ್ತಿದೆ ಪ್ರೊಟೆಸ್ಟು? ಹತ್ತಿಕ್ಕುವಂತ ಕೆಲಸ ನಡೀತಾ ಇದೆಯಾ ಈ ಪ್ರತಿಭಟನೆಯನ್ನ ಅಂತ? ನಿಜ ರಮಾಕಾಂತ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಸುಮಾರು ಇಲ್ಲಿ ಅಂದ್ರೆ
ಲಕ್ಷ ಹುದ್ದೆಗಳು ಖಾಲಿ ಇವೆ. ಇವತ್ತು ನಾವು ರಾಜ್ಯ ಸರ್ಕಾರದ್ದು ಇಲ್ಲಂದ್ರೆ ಉದಾಹರಣೆ ತೆಗೆದುಕೊಂಡಾಗ ಏನಂದ್ರೆ 2,84,000 ಹುದ್ದೆಗಳು ಇಲ್ಲಿ ಅಂತಂದ್ರೆ ಖಾಲಿ ಇರುವುದು. ಇವುಗಳನ್ನ ನೇಮಕಾತಿ ಮಾಡಿಕೊಳ್ಳಿ ಮತ್ತು ಅದರ ಜೊತೆಗೆ ಇಲ್ಲಂದ್ರೆ ಹೋರಾಟಗಾರರ ಪ್ರಮುಖ ಆಗ್ರಹ ಏನು ಅಂತಂದ್ರೆ ಕೇವಲ ಇಲ್ಲಂದ್ರೆ ನಮ್ಮ ನೇಮಕಾತಿ ಅಷ್ಟೇ ಅಲ್ಲೇ ಸಹಿತ ಇಲ್ಲಿ ಅಂತಂದ್ರೆ ಎಷ್ಟೋ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇವೆ. ಶಿಕ್ಷಣ ಇಲಾಖೆಯಲ್ಲಿ ನೇಮಕಾತಿ ಮಾಡಿಕೊಂಡು ಇಲ್ಲಂದ್ರೆ ಗ್ರಾಮೀಣ ಪರಿಸ್ಥಿತಿಯಲ್ಲಿ ಮಕ್ಕಳ ಭವಿಷ್ಯ ಉಜ್ವಲ ಆಗುತ್ತೆ ಮತ್ತು ಇಲ್ಲಿ ಏನು ಆರೋಗ್ಯ ಇಲಾಖೆ ನೇಮಕ ಮಾಡಿಕೊಂಡ್ರೆ ಇಲ್ಲಿ ಬಡವರಿಗೆ ಇಲ್ಲಂದ್ರೆ ಸರಿಯಾದ ಚಿಕಿತ್ಸೆ ಸಿಗುತ್ತೆ. ಹೀಗಾಗಿ ಆದಷ್ಟು ಬೇಗ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂತಹ ಸುಮಾರು 44 ಇಲಾಖೆಗಳಲ್ಲಿ ಇವತ್ತು 2 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿವೆ. ಆ ಹುದ್ದೆಗಳನ್ನ ನೇಮಕಾತಿ ಮಾಡಿಕೊಳ್ಳಿ ಅಂತೇಳಿ ಇವತ್ತು ಏನು ಈಗಾಗಲೇ ಒಂದು ಸಮಿತಿಯನ್ನ ನಿರ್ಮಾಣ ಮಾಡಿಕೊಂಡು ಒಟ್ಟು ಸುಮಾರು 30,000 ಜಮಾವಣೆ ಆಗುವಂತಹ ಒಂದು ಎಲ್ಲಾ ಗುರಿಯನ್ನ ಇವರು ಇಟ್ಕೊಂಡಿದ್ರು. ಇದು ಧಾರವಾಡದ ಒಂದು ಶ್ರೀನಗರ ಕ್ರಾಸ್ ನಲ್ಲಿ ಜಮಾವಣೆ ಆಗಬೇಕು, ಅಲ್ಲಿಂದ ಧಾರವಾಡ ಜಿಲ್ಲಾಧಿಕಾರಿಗಳಿಗೆ ಒಂದು ಮುತ್ತಿಗೆ ಹಾಕಬೇಕು ಅಂತೇಳಿ ಒಂದು ಹೋರಾಟ ಸಮಿತಿ ಏನಿತ್ತು ಅದು ತೀರ್ಮಾನ ಮಾಡಿತ್ತು. ಆದ್ರೆ ಈ ಒಂದು ಹೋರಾಟಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಏನು ಪೊಲೀಸ್ ಆಯುಕ್ತರ ಏನಿದ್ದಾರೆ ಎನ್ ಶಶಿಕುಮಾರ್ ಅವರು ಯಾವುದೇ ರೀತಿಯಾಗಿ ಅನುಮತಿ ಇದಕ್ಕೆ ಕೊಡೋದಿಲ್ಲ. ಯಾಕಂದ್ರೆ ಕಳೆದ ಒಂದು ತಿಂಗಳ ಹಿಂದ್ಗಡೆ ಅಷ್ಟೇ ಏನೋ ಇಲ್ಲಿ ಅಂತಂದ್ರೆ ಒಂದು ಪೊಲೀಸ್ ಒಂದು ವಯೋಮಿತಿಯನ್ನ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಇಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡಿದಾಗ ಸಾಕಷ್ಟು ಜನರಿಗೆ ಅನಾನುಕೂಲವಾಗಿತ್ತು. ಹೀಗಾಗಿ ಮತ್ತೆ ನೀವೇನಾದ್ರೂ 30,000 ಜನರನ್ನ ನೀವು ಕರ್ಕೊಂಡು ಬಂದು ಹೋರಾಟ ಮಾಡಿದ್ರೆ ಇಲ್ಲಿ ಸಾರ್ವಜನಿಕರಿಗೆ ಬಹಳಷ್ಟು ಇಲ್ಲಂದ್ರೆ ಅಡಚಣೆ ಆಗುತ್ತೆ. ಹೀಗಾಗಿ ನಾವು ಹೋರಾಟಕ್ಕೆ ಅನುಮತಿ ಕೊಡೋದಿಲ್ಲ ಅನ್ನೋಂತಾನ ಹೇಳಿದ್ರು. ಆದ್ರೆ ಅದಕ್ಕೆ ಯಾವುದಕ್ಕೂ ಸಹ ಇಲ್ಲಿ ಅಂದ್ರೆ ತಲೆ ಕೆಡಿಸಿಕೊಳ್ಳದೆ ಇಲ್ಲಿ ಅಂದ್ರೆ ಸುಮಾರು ಇಲ್ಲಿ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದಂತ ಏನು ವಿದ್ಯಾರ್ಥಿಗಳು ಬಂದಿದ್ರು, ನೊಂದ ವಿದ್ಯಾರ್ಥಿಗಳು ಎಲ್ಲರೂ ಸಹ ಇಲ್ಲಿ ಅಂತಂದ್ರೆ ಬಂದು ಇಲ್ಲಿ ಶ್ರೀನಗರ ಕ್ರಾಸ್ ನಲ್ಲಿ ಜಮಾವಣೆ ಆಗ್ತಾರೆ. ಜಮಾವಣೆಗೊಂಡು ಇನ್ನೇನು ಪ್ರತಿಭಟನೆ ಆಗಬೇಕು. ಪೊಲೀಸರು ನಮಗೆ ಇಲ್ಲಂತ ನಮ್ಮ ಹೋರಾಟವನ್ನು ಹತ್ತಿಕ್ಕಿದ್ರು ಸಹ ಇಲ್ಲಂದ್ರೆ ನಾವು ಯಾವುದಕ್ಕೂ ಸಹ ಜಗ್ಗೋದು ಬೇಡ, ನಾವು ಇಲ್ಲಂದ್ರೆ ಹೋರಾಟ ಮಾಡಬೇಕು, ಸರ್ಕಾರಗಳ ಗಮನ ಸೆಳೆಯಬೇಕು, ಸರ್ಕಾರ ನಿದ್ರೆಗಳಿವೆ ಅವುಗಳನ್ನ ಎಚ್ಚರ ಮಾಡಬೇಕು ಅಂತೇಳಿ ಎಲ್ಲಾ ಹೋರಾಟ ಸಮಿತಿ ಇಲ್ಲಿ ತೀರ್ಮಾನ ಮಾಡಿತ್ತು. ಅದೇ ರೀತಿಯಲ್ಲಿ ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಜಮಾವಣೆಗೊಂಡಂತ ಸಮಯದಲ್ಲಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವ್ರಿಗೆಲ್ಲರಿಗೂ ಸಹ ಇಲ್ಲಂದ್ರೆ ಮನವರಿಕೆಯನ್ನ ಮಾಡ್ಲಿಕ್ಕೆ ಹೋದ್ರು. ಆದ್ರೆ ಇದು ಅದಕ್ಕೂ ಜಗ್ಗದೇ ಇಲ್ಲಿ ಅಂತಂದ್ರೆ ಹೋರಾಟ ಮಾಡ್ಲಿಕ್ಕೆ ಇಲ್ಲಿ ಏನು ವಿದ್ಯಾರ್ಥಿಗಳು ಮುಂದಾದಂತಹ ಸಮಯದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಎಲ್ಲಪ್ಪ ಏನಾಗುತ್ತೆ, ಅದು ಯಾರೇ ಆಗಿರ್ಲಿ, SP ಆಗಿರ್ಲಿ, ಇನ್ಯಾರೇ ಆಗಿರ್ಲಿ, ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ ಈಗ ಅವ್ರಿಗೆ ತೊಂದರೆ ಆಗುತ್ತೆ, ಇವ್ರಿಗೆ ತೊಂದರೆ ಆಗುತ್ತೆ, ನೀವು ಪ್ರತಿಭಟನೆ ಮಾಡಬೇಡಿ ಹಾಗೆ ಹೀಗೆ ಅಂತ ಹೇಳಿದ್ರೆ ಈ ಮಕ್ಕಳು, ಈ ಯುವಕರು, ಈ ಯುವ ಶಕ್ತಿ ಇದೆಯಲ್ಲ, ಇವರು ಧ್ವನಿಯನ್ನು ಕೇಳೋದು ಯಾರು? ಇದಕ್ಕೊಂದು ಮನ್ನಣೆ ಸಿಗೋದು ಯಾವಾಗ? ಇವ್ರ ಕೆಲಸ ಸಿಗೋದು ಯಾವಾಗ? ಇವ್ರು ಯಾರೋ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಲ ಕಳ್ಕೊಂಡು ಯಾವುದೋ ಆಸ್ತಿ ಇರುತ್ತೆ ಅದನ್ನು ಕರಗಿಸ್ಕೊಂಡು ಕೂತಿರ್ತಕ್ಕಂಥವ್ರಲ್ಲ. ಈ ಥರ ಬೀದಿಗೆ ಬಂದು ಅವ್ರು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಓದಿಯೂ ಕೆಲಸ ಸಿಗದಿರ್ತಕ್ಕಂಥವರೇ ಈ ಥರ ಪ್ರತಿಭಟನೆ ಮಾಡ್ಲಿಕ್ಕೆ ಸಾಧ್ಯ. ಚೆನ್ನಾಗಿ ಅರ್ಹತೆ ಇದ್ದು ಅವ್ರೇನು ಮಾಡ್ತಿದ್ದಾರೆ, ನನ್ನೇ ಅಪಾಯಿಂಟ್ ಮಾಡಿ ಅಂತ ಕೇಳ್ತಿಲ್ಲ ಅವರು. ಎಕ್ಸಾಮ್ ಕರೀರಪ್ಪ, ನೀವು ಕೆಲಸ ತಗೊಳ್ಳೋದು ಬಿಡೋದು ನಮಗೆ ಬಿಟ್ಟಂತ ವಿಚಾರ ಅಂತ ಮಾಡಿದಾಗ ಈ ಪ್ರತಿಭಟನೆ ಹತ್ತಿಕ್ಕಿದ್ರೆ ಇವ್ರ ವಾಯ್ಸನ್ನು ಕೇಳೋದು ಯಾರು ಅಂತ. ನಿಜ ರಮಾಕಾಂತ್, ಇವರ ಹೋರಾಟವನ್ನ ಸಂಪೂರ್ಣವಾಗಿ ಇಲ್ಲಂದ್ರೆ ಸರ್ಕಾರಗಳು ಹತ್ತಿಕ್ಕುವಂತ ಕೆಲಸವನ್ನ ಮಾಡಿದ್ರು. ಯಾಕಂದ್ರೆ ಇವ್ರ ಹೋರಾಟ ಕೇವಲ ರಾಜ್ಯ ಸರ್ಕಾರದ ವಿರುದ್ಧ ಇರಲ್ಲ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ಅಲ್ಲ, ಎರಡೂ ಸರ್ಕಾರಗಳ ವಿರುದ್ಧ ಮತ್ತು ಎರಡೂ ಸರ್ಕಾರಗಳನ್ನ ಇಲ್ಲಿ ಅಂತ ಎಚ್ಚರ ಮಾಡಬೇಕು. ನಮ್ಗೆ ಇಲ್ಲಿ ಅಂತಂದ್ರೆ ಕಳೆದ ಇಲ್ಲಿ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಸಾಕಷ್ಟು ಹುದ್ದೆಗಳನ್ನ ಇಲ್ಲಿ ಅಂದ್ರೆ ಖಾಲಿ ಇಟ್ಟುಕೊಂಡಿದೆ. ಆ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತೇಳಿ ಎಲ್ಲರ ಆಗ್ರಹ, ಒಕ್ಕಲಿನ ಆಗ್ರಹ ಏನಂದ್ರೆ ಖಾಲಿ ಇರುವಂತಹ ನಮ್ಮ ಎಲ್ಲಾ ಹುದ್ದೆಗಳನ್ನ ಭರ್ತಿ ಮಾಡಿ. ಈಗಾಗಲೇ ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಅವ್ರು ಹೇಳುವ ಪ್ರಕಾರ ಅಂದ್ರೆ ವಿದ್ಯಾರ್ಥಿಗಳು ಯಾರು ನೊಂದಂತಹ ವಿದ್ಯಾರ್ಥಿಗಳಿದ್ರೆ ಈಗಾಗಲೇ ನೀವು ಸಾಕಷ್ಟು ವರ್ಷಗಳಿಂದ ಇಲ್ಲಿ ಹುದ್ದೆಗಳು ಖಾಲಿ ಇವೆ, ಖಾಲಿ ಇದ್ರೂ ಸಹಿತ ಇಲ್ಲಿಂದ ನೇಮಕಾತಿ ಮಾಡ್ತಿಲ್ಲ. ಒಂದು ಕಡೆ ಅಂತಂದ್ರೆ ನೀವು ವಯೋಮಿತಿ ಇದೇ ರೀತಿಯಾಗಿ ನೇಮಕಾತಿ ಮಾಡ್ಕೋದ್ರೆ ನಾವು ಕಷ್ಟಪಟ್ಟು ಈಗಾಗಲೇ ಅಂದ್ರೆ ವಿದ್ಯಾಭ್ಯಾಸವನ್ನು ಮಾಡಿದ್ವಿ ಮತ್ತು ಈ ಸಂಪುಟಗೆ ಈಗಾಗಲೇ ಬೇರೆ ಬೇರೆ ರೀತಿಯಾಗಿ ನಾವು ಕ್ಲಾಸ್ಗೆ ಅಟೆಂಡ್ ಆಗಿ ಇಲ್ಲಿ ಎಕ್ಸ್ಟ್ರಾ ಕ್ಲಾಸ್ ಇಂದ ಮತ್ತು ಈ ಸಂಪುಟಕ್ಕೆ ನಾವು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಕ್ಲಾಸ್ಗೆ ಅಟೆಂಡ್ ಆಗಿ. ಆದ್ರೆ ನೀವು ಏಕಾಏಕಿ ಈಗಾಗಲೇ ನೇಮಕಾತಿ ಮಾಡಿಕೊಳ್ಳದೆ ಹೋದ್ರೆ ನಮ್ಮ ವಯಸ್ಸು ಮುಗಿದು ಹೋಗುತ್ತೆ. ಹೀಗಾಗಿ ನಮ್ಗೆ ನೇಮಕಾತಿ ಮಾಡಿಕೊಳ್ಳಿ ಅಂತೇಳಿ ಇವ್ರ ಆಗ್ರಹ ಇಷ್ಟು, ನಮ್ಮನ್ನ ನೇಮಕ ಮಾಡಿಕೊಳ್ಳಿ ಅಂತೆಲ್ಲ ರಾಜ್ಯದಂತ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತೇಳಿ. ಆದ್ರೆ ಯಾವಾಗ ಏನಿದ್ರೆ ಕಳೆದ 10 ದಿನದಂದು ಸಾಯ್ತಾ ಇಲ್ಲ ಅಂದ್ರೆ ಏನು ಹೋರಾಟ ಸಮಿತಿ ಏನಿತ್ತು ರಾಜ್ಯದಂತಹ ಒಂದು ಪ್ರವಾಸ ಮಾಡ್ತು ಮತ್ತು ಬೆಂಗಳೂರು, ಮೈಸೂರು ಮತ್ತು ಮಂಡ್ಯ ಕೇವಲ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗದಷ್ಟೆಲ್ಲ ಈ ಒಂದು ಹೋರಾಟಕ್ಕೆ ಧಾರವಾಡ ಜಿಲ್ಲೆಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ರು ಸಹಿತ ಇಲ್ಲ ಅಂದ್ರೆ ಇಲ್ಲಿ ಸಾಕಷ್ಟು ಇಲ್ಲಿದ್ರೆ ಕೋಚಿಂಗ್ ಕ್ಲಾಸ್ಗಳಿವೆ. ಹೀಗಾಗಿ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆಯಿಂದ ಬಂದು ಧಾರವಾಡದಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ತಾರೆ. ಎಲ್ಲಾ ವಿದ್ಯಾರ್ಥಿಗಳು ಒಂದೇ ಕಡೆ ಸೇರೋದ್ರಿಂದ ಮತ್ತು ಇಲ್ಲಿ ಸರ್ಕಾರಗಳ ಗಮನ ಸೆಳೀಬಹುದು ನಾವು ಅನ್ನೋದೊಂದು ಧಾರವಾಡನ ಆಯ್ಕೆ ಮಾಡಿಕೊಂಡು. ಆದ್ರೆ ಇವತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಈ ಒಂದು ಹೋರಾಟವನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಮಾಡಿದ್ರು. ಥ್ಯಾಂಕ್ ಯು ಅಲ್ಲಪ್ಪ.